ಬರ್ತೀರಲ್ವಾ? ಎಲ್ಲಿ ಶ್ರದ್ಧಾ? ಅದೇನು ಎಲ್ಲಿ ಅಂತ ಕೇಳ್ತೀರಾ? ನವೆಂಬರ್ 30ನೇ ತಾರೀಕು ನಮ್ ಶೋಭಾದಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಸ್ ಮಾಡ್ತಿದೀವಿ. ನೀವೆಲ್ಲ ಬರ್ಬೇಕವತ್ತು. ಎಲ್ಲರೂ ಮಾಡ್ತಾರೆ, ಅಂತದೇನ್ ಸ್ಪೆಷಾಲಿಟಿ ಇದೆ? ಓ ಗೊತ್ತಿಲ್ವಾ? ತಡೀರಿ, ಎಲ್ರು ಬಂದು ಹೇಳ್ತಾರೆ. ಈಗ ಕೇಳಿಸ್ಕೊಳ್ಳಿ. ಅಂತ ಕರೆದ್ರಲ್ಲ ಶ್ರದ್ಧಾ, ಅಂತದೇನಿದೆ ಇವತ್ತು? ಗೊತ್ತಿಲ್ವಾ ನಿಮ್ಗೆ? ಬೆಳಿಗ್ಗೆ 7:30ಗೆಲ್ಲ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಫುಲ್ ಶೋಭಾ ಡ್ರೀಮ್ ಎಕೈಡ್ಸ್ ಎಲ್ಲ ಪ್ರೊಸೆಷನ್ ಇದೆ. ಬರೀ ಪ್ರೊಸೆಷನ್ ಅಷ್ಟೇ ಇರೋದು, ಇಲ್ಲ ಇನ್ನೇನಾದ್ರೂ ಇದೆ ಇವತ್ತು? ಇಲ್ಲ, ಬರೀ ಪ್ರೊಸೆಷನ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಡೊಳ್ಳು ಕುಣಿತ, ವೀರಗಸೆ ಆರಾಮಾಗಿ ಹಾಡ್ಕೊಂಡು ಕುಣ್ಕೊಂಡು ಹೋಗೋಣ. ಓ ವಾವ್, ಫುಲ್ ಎಂಜಾಯ್ ಮಾಡ್ಬೋದು ನಾವೆಲ್ಲರೂ ಹಂಗಾದ್ರೆ. ಹೌದು, ಬನ್ನಿ. ಇವಾಗ ನೆನಪಾಗ್ತಾ ಇದೆ ನನಗೆ, ಬರೀ ಪ್ರೊಸೆಷನ್ ಅಷ್ಟೇ ಅಲ್ಲ, ಪ್ರೊಸೆಷನ್ ಮುಗಿದ್ಮೇಲೆ ಫ್ಲಾಗ್ ಹಾಸ್ಟಿಂಗ್, ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇದೆ ಅಂತ ಕೇಳ್ಕೊಟ್ಟೆ ನಾನು. ಹೌದು. ಸಕ್ಕದಾಗೈತಲ್ಲ ವರ್ಕೌಟ್. ನೋಡಿ ಅನುಶ್ರೀ, ಏನೋ ನಡೀತಾ ಇದೆ. ಹೌದಲ್ಲ, ಕನ್ನಡ ರಾಜ್ಯೋತ್ಸವ ಅಂತೆ. ಪ್ರೊಸೆಷನ್, ಡೊಳ್ಳು ಕುಣಿತ, ಫ್ಲಾಗ್ ಹಾಸ್ಟಿಂಗ್ ಏನೇನೋ ಹೇಳ್ತಾ ಇದಾರೆ. ಹೋಗೋಣ ಹೋಗೋಣ, ಅದಕ್ಕೇನಂತೆ, ಹಿಂಗೆ ಹೋದ್ರಾಯ್ತು. ಹಿಂಗೇನಾ? ಬೇಡಪ್ಪ, ಕರ್ನಾಟಕದಲ್ಲಿ ಎಂತ ಒಳ್ಳೊಳ್ಳೆ ಉಡುಗೆ ತೊಡುಗೆಗಳಿದೆ. ಹೌದಲ್ಲ, ಮೈಸೂರು ಸಿಲ್ಕ್, ಇಳ್ಕಲ್ ಸಾರಿ, ಕೋಕಿ ಸ್ಟೈಲ್, ಮಂಗಳೂರು ಸ್ಟೈಲ್, ಗಂಡಸರಿಗೆ ಕುರ್ತಾ ಪೈಜಾಮ. ಹೌದಪ್ಪ, ನಾವೆಲ್ಲ ಚೆನ್ನಾಗಿ ರೆಡಿ ಆಗಿ ಇದೇ ಶನಿವಾರ ಎಲ್ಲರನ್ನು ಕರ್ಕೊಂಡು ಹೋಗೋಣ. ನಾನಂತೂ ಮೈಸೂರು ಸಿಲ್ಕ್ ಹಾಕ್ತೀನಪ್ಪ. ನಾನು ಮೈಸೂರು ಸಿಲ್ಕ್ ಹಾಕೊಂಡು ಬರ್ತೀನಿ. ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು, ಏನೆಲ್ಲ ಇದೆ ಇದರಲ್ಲಿ? ಕಲ್ಚರಲ್ ಇವೆಂಟ್ಸ್ ಎಲ್ಲ ಇದೆ, ಬೆಳಗ್ಗೆನೂ ಇದೆ, ಸಾಯಂಕಾಲನೂ ಇದೆ. ಹೌದಾ? ಏನೆಲ್ಲ ಇದೆ? ಬೆಳಿಗ್ಗೆನು ಡ್ಯಾನ್ಸ್ ಎಲ್ಲ ಇದೆನಾ ಅಥವಾ ಏನು? ಡ್ಯಾನ್ಸ್, ಸ್ಕಿಟ್ಟು ಎಲ್ಲರೂ ಇದೆ. ಮಕ್ಕಳದು ಇದೆ, ವುಮೆನ್ಸ್ದು ಇದೆ. ಹೌದಾ? ಹಾಗಾದ್ರೆ ನಾನು ಎರಡು ಹೊತ್ತು ಬರ್ಬೇಕಾಯ್ತು. ಬನ್ನಿ ಬನ್ನಿ ಬಂದೆ ಹಾಗಾದ್ರೆ ನಾನು. ಅಲ್ಲ, ಇಷ್ಟೆಲ್ಲ ಕಲ್ಚರಲ್ಸ್ ನೋಡಿದ್ಮೇಲೆ ನಿಜವಾಗ್ಲೂ ಸುಸ್ತಾಯ್ತು. ಹೌದು, ನಂಗಂತೂ ಕಾಲೇ ನೋಡ್ತಾ ಇದೆ. ಮೈದುವೆ, ಊಟದ ವ್ಯವಸ್ಥೆ ಇದೆ ಗೊತ್ತಾ? ಹಾ, ನಂಗೂ ಅಂದ್ರೆ ಸೂಪರ್ ಆಗಿರೋ ಕರ್ನಾಟಕ ಶೈಲಿ ಊಟ ಇದೆಯಂತೆ. ನಾನಂತೂ ಕೂಪನ್ ತಗೊಂಡಿದ್ದೀನಿ, ನೀವು ತಗೊಂಡಿದ್ದೀರಾ? ಓ, ನಾನು ಫಸ್ಟೇ ತಗೊಂಡ್ಬಿಟ್ಟಪ್ಪ. ಒಳ್ಳೆ ಹೋಳಿಗೆ ಊಟ ಇದೆ. ಓಹೋ, ಬಿಡಿ, ನಾವ್ ಎಷ್ಟ್ ತಿಂದ್ರು ನಾವ್ ಇರೋದ್ ಹಿಂಗೇನೆ. ಅದಂತೂ ಸರಿ ಬಿಡಿ, ಬಟ್ ಎಲ್ಲಾರು ಕೂಪನ್ ತಗೊಳೋದ್ ಮಾತ್ರ ಮರಿಬೇಡಿ, ಆಯ್ತಾ? ಬಿಟ್ರಲ್ಲ, ಹೇಳಿ. ಫ್ಯಾಷನ್ ಶೋ ಇದೆ. ನಮ್ಮ ಪುಟಾಣಿಗಳು, ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಅದ್ಭುತವಾಗಿ ಫ್ಯಾಷನ್ ಶೋ ಇಟ್ಕೊಂಡಿದೀವಿ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲರ ಮನರಂಜನೆಗಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಏರ್ಪಾಟ್ ಮಾಡಿದ್ದೀವಿ. ಸಂಗೀತ ರಸಮಂಜರಿ ಅಂದ್ರೆ ಮ್ಯೂಸಿಕಲ್ ನೈಟ್. ವಾವ್, ಮ್ಯೂಸಿಕಲ್ ನೈಟ್. ಎಲ್ಲರೂ ಬರ್ಲೇಬೇಕು, ಮಿಸ್ ಮಾಡ್ಕೋಬೇಡಿ. 100% ಎಂಟರ್ಟೈನ್ಮೆಂಟ್ ಇದೆ. ಕಾಯ್ತಾ ಇರ್ತೀವಿ. ಯಪ್ಪ ಶ್ರದ್ಧಾ, ಲಿಸ್ಟ್ ನೋಡಿದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ ಪ್ರೋಗ್ರಾಮ್ಸ್ ಇದೆ. ಆದ್ರೆ ನಂಗೊಂದು ಡೌಟು, ಇನ್ ಕೇಸ್ ಮಳೆ ಬಂದ್ಬಿಟ್ರೆ ಏನ್ ಮಾಡೋದು? ಈಗೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತಾನೆ ಈ ಸತಿ ನಾವು ಫುಲ್ ಕವರ್ಡ್ ಸ್ಟೇಜ್ ಹಾಕ್ಸಿದೀವಿ. ಒಂದ್ 400-500 ಜನ ಆರಾಮಾಗಿ ನಿಂತ್ಕೊಂಡು ಕೂತ್ಕೊಂಡು ನಮ್ ಶೋ ನೋಡ್ಬೋದು, ಗೊತ್ತಾಯ್ತಾ? ಹಾಗಾಗಿ ಎಲ್ರು ಬರ್ಬೇಕು. ನೀವ್ ಬರ್ತೀರಾ ತಾನೆ? ನಾನಂತೂ ಖಂಡಿತವಾಗಿಯೂ ಬರ್ತೀನಪ್ಪ. ಖಂಡಿತವಾಗಿಯೂ ಬರ್ಬೇಕು.